ಸರಸ್ವತಿಯನ್ನು ಆರಾಧನಾ ಮಾತೆಯಾದಂಥ ಚಾಮುಂಡೇಶ್ವರನ ಭಾಗವತ ಗುರುಗಳಿಗೆ ಪ್ರಾರಂಭ ಇಲ್ಲಿಗೆ ಗುರುನಗರ ಅಂತೇಳಿ ಹೆಸರುಂಟು. ಇಲ್ಲಿ ಓಂ ಶ್ರೀ ಮಠದ ಮೂಲಕವಾಗಿ ಆರಾಧನೆ ಕೈಗಳು ಯಾಗ ಯಜ್ಞಾದಿಗಳಿಂದ ಪಾವನಗೊಳಿಸಿದಂಥ ಇಲ್ಲಿಯ ಆರಾಧನಾ ಶಕ್ತಿ ಆ ಪರಾಶಕ್ತಿಯನ್ನು ಅಂತ ಪ್ರಾರ್ಥನೆ ಮಾಡುತ್ತಾ ಓಂ ಶ್ರೀ ಮಠ ಇಲ್ಲಿ ಕಾರ್ಯ ಕಲಾಪಗಳಿಂದ ಒಳಗೊಂಡಂಥ ಎಲ್ಲ ಕರ್ತವ್ಯಕ್ಕೆ ಕಾರ್ಯನಿರ್ವಹಿತರಾದಂಥ ಸಿದ್ಧಾನಂದ ಸರಸ್ವತಿ ಸ್ವಾಮೀಜಿಯವರ ಕಾರ್ಯಗಳಿಗೆ ಗೌರವಪೂರ್ವಕವಾಗಿ ವಂದಿಸ್ತಾ ಈಗ ತಾನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂಥ ಅಮ್ಮ, ನಾವು ಹೇಳಮ್ಮ ಅಂತೇಳಿ ಅಮ್ಮನವರ ಅವರಿಗೆ ಕೂಡ ಅಭಿನಂದಿಸ್ತಾ ಇಲ್ಲಿರುವಂಥ ನಮ್ಮ ಅಖಿಲ ಭಾರತೀಯ ಸಂತ ಸಾಹಿತ್ಯ ಎಲ್ಲ ಪದಾಧಿಕಾರಿಗಳು, ಮಠಾಧಿಕಾರಿಗಳು, ಎಲ್ಲ ರಾಜ್ಯರು ಎಲ್ಲರಿಗೂ ಕೂಡ ವಂದಿಸ್ತಾ ಸೇರಿರುವಂಥ ಬಂಧುಗಳು ಹಾಗೂ ಅಮ್ಮನವರ ಮಾತಾಡ್ತರಿಗೂ ಕೂಡ ವಂದನೆ ಮಾಡುತ್ತಾ ಬಹಳ ಸಂತೋಷಕರವಾದಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ. 10 ಇದ್ದಲ್ಲಿ ಮುತ್ತು ಅಂತ ಹೇಳ್ತೇವೆ. ನಾವು 10 ಮಂದಿ ಇಟ್ಟು ಮುತ್ತಿನಂತೆ ಹೊಳೆದಂಥ ಭಕ್ತಾದಿಗಳು. ನಾವು ಸಂತ ಸಮಿತಿಯ ಎಲ್ಲ ಬಂಧುಗಳು ಇಲ್ಲದಿದ್ದರೂ ಕೂಡ ನಾವೊಂದಷ್ಟು ಮಂದಿ ಸಂತರಿಟ್ಟುಕೊಂಡು ಅಮ್ಮನಿಗೆ ಒಂದು ಹುಟ್ಟುಹಬ್ಬದ ಕಾಣಿಕೆಯನ್ನು ಅಥವಾ ಸಂಭ್ರಮದಲ್ಲಿ ಅವರಿಗೆ ನೆನಪಿಗೆ ಉಳಿಯುವಂಥ ಒಂದು ವಿಶೇಷವಾದಂಥ ಸಂತ ಸಮಿತಿಯ ಲೆಕ್ಕದಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ಅಲ್ಲದೆ ನಮ್ಮ ಸಂತ ಸಮಿತಿಯ ಕಾರ್ಯದರ್ಶಿಯವರಾದಂಥ ಬಹಳ ಚಟುವಟಿಕೆಯಿಂದ ಪಾದರ ಸಂತೆ ಧಾರ್ಮಿಕ ಕಾರ್ಯಗಳಲ್ಲಿ ಮುನ್ನುಗ್ಗುತ್ತಿರುವಂಥ ನಮ್ಮ ರವಿರಾಜ್ರವರು ಅವರ ಫೌಂಡೇಶನ್ ಲೆಕ್ಕದಲ್ಲಿ ಬಹಳ ವಿಶೇಷವಾದಂಥ ವಿದ್ಯಾನಿಧಿ ಎಂಬಂಥ ಒಂದು ಬಿರುದು ಅನ್ನಿಟ್ಟು ಅವರು ಸನ್ಮಾನಿಸ್ತಾರೆ. ಇದೆಲ್ಲ ಸಂತೋಷ. ಯಾಕಂತ ಹೇಳಿದರೆ ನಾವು ಒಂದು ಕೆಲವು ಸಮಯದ ಹಿಂದೆ ಮಂಗಳೂರಿಗೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಿಗೆ ಸೇರಿಕೊಂಡಾಗ ಬಹಳ ಒಂದು ಸಂತೋಷವಾಗಿತ್ತು. ಪ್ರಾರಂಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದಾಗ ಶಿವಪಾರ್ವತಿಯರೇ ಕೈಲಾಸ ಎಳೆದು ಬಂದರು ಎಂಬಂಥ ಭಾವನೆ ನನಗೆ ಉಂಟಾಗಿತ್ತು. ಹೆಚ್ಚು ಮಾತಾಡುವಂಥ ಸಂದರ್ಭ 9 ಗಂಟೆ ಆಗಿತ್ತು. ಆ ಕಾಲದಲ್ಲಿ ಏನೋ ಅವರಿಗೂ ನಮಗೂ ಅವಿನಾಭಾವ ಸಂಬಂಧ ಧಾರ್ಮಿಕತೆಯಲ್ಲಿ ಕೊಂಡಿಯನ್ನು ಕಟ್ಟಿ ಮಾಡಿತ್ತು. ಆನಂತರ ಎಷ್ಟೋ ಸ್ವಾಮೀಜಿಯವರ ಸಂಪರ್ಕ ಕೊಡಗಿನಲ್ಲಿರುವಂಥ ಸ್ವಾಮೀಜಿಯವರು, ಹಾಗೆ ದೊಡ್ಡಬಳ್ಳಾಪುರದಲ್ಲಿರುವಂಥ ಸ್ವಾಮೀಜಿಯವರು, ಹರಿಹರದಲ್ಲಿರುವಂಥ ಸ್ವಾಮೀಜಿಯವರು ಎಲ್ಲ ಸಂತ ಸಮಿತಿ ಎಲ್ಲ ಬಂದು ಸಹಸ್ರಾರು ಸಂತರನ್ನು ಭೇಟಿ ಮಾಡುವಂಥ ಯೋಗ ನಮ್ಮ ಪಾಲಿಗೆ ಬಂದಿದೆ. ಅದಕ್ಕೋಸ್ಕರವಾಗಿ ತಾಯಿ ಜಗನ್ಮಾತೆ ಪಂಜಿಯಲ್ಲ, ಈ ಭಾರತ ಮಾತೆ ಪಂಜಿಯಲ್ಲ, ಪುಣ್ಯಗರ್ಭಗಳು ಅಂತಹ ಪುಣ್ಯವಂತರನ್ನು ಆಗಾಗ ಜನ್ಮ ಕೊಡ್ತಾ ಇರ್ತಾರೆ. ಅಂತ ಈ ಧಾರ್ಮಿಕ ಅಖಾಡದಲ್ಲಿ ನಾವುಗಳೆಲ್ಲ ಸೇರಿಕೊಂಡು ಸಂತರು ಸ್ವಂತಕ್ಕೇನಲ್ಲದೆ ಸನಾತನ ಧರ್ಮದತ್ತ ಆ ಒಂದು ಪಥವನ್ನು ಹಿಡಿದುಕೊಂಡು ಹೋಗುವಾಗ ಅನೇಕ ಕಷ್ಟ ನಿಷ್ಠುಗಳು ಬರ್ತವೆ. ಅದನ್ನೆಲ್ಲ ಎದುರಿಸಿಕೊಂಡು ಮುಂದುವರಿಯುವಂಥ ಕಾಲಘಟ್ಟ ಇದು. ಈ ವೇಳೆಯಲ್ಲಿ ನಾವು ಸಂಘಟನೆಗಳಾಗಲು ಬಹಳ ಮುಖ್ಯ ಎಂಬುದಾಗಿ ನಮಗೆ ಅನಿಸ್ತಾ ಇದೆ. ಅದಕ್ಕಾಗಿ ಬೇಕಾದಂಥ ಕ್ರಮಗಳನ್ನು ಅದರಲ್ಲಿ ಆಯೋಜಿಸ್ತಾ ಇದ್ದೇವೆ ನಾವು. ಸಂತ ಸಮಿತಿ, ಈ ಸಂತ ಸಮಿತಿಯ ಉದ್ದೇಶ ಏನು ಅದನ್ನು ನಾವು ಹೇಳಬೇಕಾಗಿರೋ ಕೆಲವು ವಿಷಯಗಳನ್ನು ವಂಶಿ ಮಾಡಿದ ಮೂಲಕವಾಗಿ ನಾವು ಮಾಡಿಕೊಂಡಿದ್ದೇವೆ. ಎಲ್ಲ ಸಂತ ಸಮಿತಿಯ ಕಾರ್ಯಭಾಗದಲ್ಲಿ ಕಾಶಿಯಲ್ಲಿ ಕೂಡ ನಾವು 5 ದಿವಸಗಳ ಪರಿಚಯ ಮಾಡಿದ್ದೇವೆ, ಲಕ್ನೋದಲ್ಲಿ ಮಾಡಿದ್ದೇವೆ, ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ದೇವೆ. ಹಾಗೆ ಒಂದು ರೀತಿಯ ದಿಗುಡ್ಸೂ ಬರ್ತದೆ. ಅದು ಸಮಿತಿ ಯಾಕೆ ಸಮಿತಿ ಏನು ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತು ಜಪ ಮಾಡಿ ನಮ್ಮ ಆಧ್ಯಾತ್ಮಿಕ ಸಾಧನೆಯಿಂದ ಮುಕ್ತಿ ಪಡೆಯೋಣ ಅಂತೇಳಿ ಸ್ವಾಮೀಜಿಯಾಗಿ ಹೇಳಿದರು. ಅದು ಬಿಡುವುದಿಲ್ಲ. ಅದು ನಮ್ಮ ತನುವಿನಲ್ಲಿ ಜೀವ ಇರುವ ತನಕ ನಾವು ಅದಕ್ಕಾಗಿ ನಾವು ಹೋರಾಡಬೇಕು, ಶ್ರಮಿಸಬೇಕು. ಧರ್ಮದ ಪಥದತ್ತ ನಾವು ಹೆಜ್ಜೆ ಇಟ್ಟಿದ್ದೇವೆ. ಆ ಧರ್ಮ ಎಲ್ಲಿ ಕೊನೆಗೊಳ್ಳುತ್ತದೆ? ಧರ್ಮ ಕೊನೆಗೊಳ್ಳಲಿಕ್ಕಿಲ್ಲ, ನಮ್ಮ ಪಥ ಇಲ್ಲಿ ಕೊನೆಗೊಳ್ಳುತ್ತದೆ ಎಂಬುದಾಗಿ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ನಮ್ಮ ಜೀವನದ ಕೊನೆಯಲ್ಲಿ ಆದ ಅಲ್ಲಿವರೆಗೆ ನಾವು ಬರುವುದಿಲ್ಲ. ಆದ ಕಾರಣ ಬಂಧುಗಳೇ, ಎಲ್ಲ ಪರ್ವ ಮುಂಚೂಣಿ ಕೂಡ ಒಂದಿಷ್ಟ ನಾವೆಲ್ಲ ಒಂದಾಗೋಣ. ಇದು 4-5-6 ಸ್ವಾಮಿಗಳಿಗೂ ಕೂಡ ಸಾವಿರ ಸಂಖ್ಯೆಯ ಸಂತರು ಒಟ್ಟುಗೂಡಿ ನಮ್ಮ ಭಾರತ ದೇಶದ ಸನಾತನ ಧರ್ಮವನ್ನು ಉಳಿಸುವಲ್ಲಿ ನಾವು ಪ್ರಯತ್ನಿಸೋಣ. ಮನೆಗೂಡಿ ಎಲ್ಲ ತೆರೆ ಕೂಡಿ ಕನಜಾಯಿ ಮಂದಿ ನಮ್ಮ ಭಾರತ ಮಾತೆ